ಹಲೋ, ಈ ಪಾಡ್ಕಾಸ್ಟ್‌ಗೆ ನಿಮ್ಗೆ ಸ್ವಾಗತ. ನೀವು ನಿಮ್ಮ ಇಂಟ್ರೊಡಕ್ಷನ್ ಮಾಡ್ಕೊರಿ ಒಬ್ಬೊಬ್ಬರಾಗಿ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಸಿದ್ಧಾರ್ಥ್ ಅಂತ. ನಾನಿವಾಗ ಸೆಕೆಂಡ್ ಇಯರ್ MBA ಓದ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಮಲ್ಲಿಕಾರ್ಜುನ್ ದೇಸಾಯಿ, BBA ವರ್ಗದ ವಿದ್ಯಾರ್ಥಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಗರಾಜ್ ದೇಸಾಯಿ. ಕಳೆದ 1 ವರ್ಷದಿಂದ ನಾನು BBA ತರಗತಿಯಲ್ಲಿ ಓದುತ್ತಿದ್ದೇನೆ. ನಮಸ್ತೆ, ನಾನು ಸಾಕ್ಷಿ ಹಿರೇಮಠ್. ಓಕೆ, ನಾಗರಾಜ್ ಅವ್ರೆ, ನಿಮ್ಗೆ ಈ ಪ್ರಶ್ನೆ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ASP ಕಾಲೇಜ್‌ನಲ್ಲಿ ನಿಮ್ಗೆ ಯಾವ ವಿಷಯ ಜಾಸ್ತಿ ಇಷ್ಟ ಆಗ್ತದ ಆ್ಯಂಡ್ ಯಾಕ? ಕಾಲೇಜ್ ಬಗ್ಗೆ ನಾನು ಮಾತಾಡೋದಾದ್ರೆ, ನಾನು ಸೈನ್ಸ್ ವಿದ್ಯಾರ್ಥಿ. ಸೈನ್ಸ್ ಬ್ಯಾಕ್‌ಗ್ರೌಂಡ್‌ದಿಂದ ಬಂದೀನಿ. ಈಗ ಡೈರೆಕ್ಟ್ ನಾನು ಕಾಮರ್ಸಿಗೆ ಶಿಫ್ಟ್ ಆಗೀನಿ. ಯಾಕಂದ್ರೆ ನಮ್ಮ ಬಿಸ್ನೆಸ್ ಇರೋದ್ರಿಂದ ನಮ್ಮ ಮನೆಯಲ್ಲಿ ಕಾಮರ್ಸ್ ತಗೋ ನಂಗೆ ಒತ್ತಾಯ ಅಥವಾ ನನ್ನ ಇಷ್ಟನೂ ಇತ್ತು ಕಾಮರ್ಸ್ ತಗೊಳ್ಳೋದು. ಹಿಂಗಾಗಿ ನಾನು BBAನ ಚೂಸ್ ಮಾಡಿದೆ. ಭಾಳಷ್ಟು ಕಾಲೇಜಲ್ಲಿ ನಾನು ಹೋಗಿ ನೋಡಿದೆ. ಒನ್ ಆಫ್ ದ ಬೆಸ್ಟ್ ಕಾಲೇಜ್ ನನಗೆ ಅನಿಸಿದಂದ್ರೆ BLD ASP ಕಾಲೇಜೇ. ಅದಕ್ಕಾಗಿ ನಾನು ಪರ್ಟಿಕ್ಯುಲರ್ಲಿ ಇದೇ ಕಾಲೇಜಿಗೆ ಬಂದು ಅಡ್ಮಿಷನ್ ತಗೊಂಡೆ ನಮ್ಮ ಫಾದರ್ ಜೊತೆ. ನಮ್ಮ ಫಾದರಿಗೆ ಕಾಲೇಜ್ ವಾತಾವರಣ ಅದು ಭಾಳ ಇಷ್ಟ ಆಯಿತು. ನನಗೂ ಭಾಳ ಇಷ್ಟ ಆಯಿತು. ಇಲ್ಲಿ ಸರೌಂಡಿಂಗ್ ಮತ್ತು ಸಿಟಿ ದೂರ ಐತಕ್ಕ, ಡಿಸ್ಟರ್ಬೆನ್ಸ್ ಏನೂ ಇಲ್ಲ. 50 ಎಕರ್ಸ್‌ಗಷ್ಟಲೆ ಬರೀ ಕಾಲೇಜ್‌ದ ಇನ್ಸ್ಟಿಟ್ಯೂಷನ್ ಇರೋದ್ರಿಂದ ಯಾವುದೂ ಪ್ರಾಬ್ಲಮ್ಸ್ ಅಥವಾ ಏನೂ ಇಲ್ಲ. ಬೇರೆ ಕಾಲೇಜ್‌ಗತ್ಲೆ ಆ ಥರ ಟ್ರಾಫಿಕ್ ಇದು. ಹಿಂಗಾಗಿ ನಮ್ದು ಭಾಳ ಇಷ್ಟ ಆಗ್ಯದಕ್ಕ. ಮತ್ತು ಕಾಲೇಜಿನ ಹಾಟ್‌ಸ್ಪಾಟ್ ನೋಡಕ್ಕೆ ನಾವು ಇದೊಂದು ಒನ್ ಆಫ್ ದ ಫೇವ್ರೇಟ್ ಪ್ಲೇಸ್ ನನಗೆ. ಇಲ್ಲಿ ನಾವು ಏನೇ ಇವೆಂಟ್ ಆಗಲಿ ಅಥವಾ ಏನೋ ಫನ್ ಆಕ್ಟಿವಿಟಿ ಆಗಲಿ ನಾವು ಎಲ್ಲರೂ ಟೀಚರ್ಸ್ ಜೊತೆ ಇಲ್ಲೇ ಮಾಡ್ತೀವಿ. ಹಿಂಗಾಗಿ ನನಗೆ ಈ ಕಾಲೇಜ್ ಭಾಳ ಇಷ್ಟ ಆಗ್ಯದ. ಭಾಳಷ್ಟು ಕಾಲೇಜ್ ಕಡೆ ಇಷ್ಟು ಜಾಗ ಇಲ್ಲಕ್ಕ, ಏನೋ ಒಂದು ಆಕ್ಟಿವಿಟಿ ಅಥವಾ ಇವೆಂಟ್ ಮಾಡ್ಲಿಕ್ಕೆ. ಹಿಂಗಾಗಿ ಇದೊಂಥರ ಏನೋ ನನಗೆ ಇಷ್ಟ ಅಕ್ಕ. ಯಾಕಂದ್ರೆ ಕಾಲೇಜ್ ಸರೌಂಡಿಂಗ್ಸ್ ಎಲ್ಲ ಚಲೋ ಐತಿ, ಮತ್ತು ಎನ್ವಿರಾನ್ಮೆಂಟ್ ಚಲೋ ಐತಿ, ಒಳ್ಳೆ ಫ್ರೆಂಡ್ಸ್ ಅದಾರ. ಮತ್ತು ಇಲ್ಲಿ ಜಾಸ್ತಿ ಬಿಸ್ನೆಸ್ ಬ್ಯಾಕ್‌ಗ್ರೌಂಡ್ ಸ್ಟೂಡೆಂಟ್ಸ್ ಬರ್ತಾರಕ್ಕ. ಅವ್ರಲಿಂದ ನಾವು ಏನೋ ಒಂದು ಕಲಿಬೋದು ಅಥವಾ ಅವ್ರ ಜೊತೆ ಇಂಟ್ರಾಕ್ಟ್ ಆಗ್ಬೋದು. ಅವ್ರ ಜೊತೆ ಕನೆಕ್ಷನ್ ಇರೋದ್ರಿಂದ ನನ್ನ ಫ್ರೆಂಡ್ಸ್ ಅದು ಇಲ್ಲೇ ಬರತ್ತಿದ್ದಕ್ಕ, ಹೆಚ್ಚು ನಮ್ಮ ಮಾರ್ಕೆಟ್ ಮಂದಿ ಅದು ಎಲ್ಲ. ಹಿಂಗಾಗಿ ನಾನು ಈ ಕಾಲೇಜ್ ಭಾಳ ಇಷ್ಟ ಆಯ್ತಕ್ಕ ನನಗೆ. ತುಂಬಾ ಉತ್ತಮವಾದ ವಿಷಯಗಳನ್ನ ಹೇಳಿದ್ರಿ ಕಾಲೇಜ್ ಬಗ್ಗೆ. ಹಾಂ. ಮಲ್ಲಿಕಾರ್ಜುನ್ ಅವ್ರೆ, ನಾನು ನಿಮ್ಗೆ ಈಗ ಈ ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ. ಈ ಕಾಲೇಜಿನ ಉಪನ್ಯಾಸಕರು ಅಂದ್ರೆ ಟೀಚರ್ಸ್, ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಲೇಜ್‌ನಲ್ಲಿ ನಮ್ಗೆ ಟೀಚರ್ಸು ತುಂಬಾ ವೆಲ್ ಎಜುಕೇಟೆಡ್ ಮತ್ತು ಅವರು ವೆಲ್ ಎಕ್ಸ್ಪೀರಿಯನ್ಸ್ಡ್ ಇದ್ದಾರೆ. ಅವರು ತುಂಬಾ ಚೆನ್ನಾಗಿ ಕೋಆಪರೇಟಿವ್ ಮತ್ತು ಎಲ್ಲ ಸಪೋರ್ಟು ಮಾಡುತ್ತಾರೆ ನಮಗೆ. ಮತ್ತು ಅವರು ಬರೀ ಎಜುಕೇಶನ್ ಅಷ್ಟೇ ಅಲ್ಲ, ಕೂಡ ಎಜುಕೇಶನ್ ಬಿಟ್ಟು ಬಿಸ್ನೆಸ್ ನಮ್ಗೆ ಏನಾದರೂ ಸಜೆಷನ್ ಬೇಕಾದ್ರೆ ಅದನ್ನು ಕೂಡ ನಾವು ಅವ್ರಿಗೆ ಕೇಳಿದ್ರೆ ಅವರು ನಮ್ಗೆ ಸಪೋರ್ಟ್ ಮಾಡ್ತಾರೆ, ಕೋಆಪರೇಟ್ ಮಾಡ್ತಾರೆ. ಮತ್ತು ಹೀಗೆಲ್ಲ ಇವೆಲ್ಲ PhD ಹೋಲ್ಡರ್ಸ್ ಕೂಡ ಇದ್ದಾರೆ ನಮ್ಮ ಟೀಚರ್ಸು. ಹೀಗಾಗಿ ಅವ್ರಿಗೆ ವೆಲ್ ಎಕ್ಸ್ಪೀರಿಯನ್ಸ್ ಇದ್ದಿದ್ದರೂ ಕೂಡ ನಮಗೆ ಚೆನ್ನಾಗಿ ಅಭ್ಯಾಸ ಹೇಳಲು ಸಾಧ್ಯವಾಗುತ್ತದೆ. ಸಿದ್ಧಾರ್ಥ್, ಈ ಕಾಲೇಜ್‌ದಾಗ ಬಹಳಷ್ಟು ಸೌಲಭ್ಯಗಳು ನಮ್ಗೆ ಅದಾವು. ಸೊ ಈ ಸೌಲಭ್ಯಗಳು ನಿಮ್ಗೆ ಎಷ್ಟು ಯೂಸ್ಫುಲ್ ಅದ? ಏನೇನ್ ಯೂಸ್ ಆಗ್ಯದ ನಿಮ್ಗೆ? ಸೊ ತುಂಬ ಒಳ್ಳೆ ಕ್ವಶನ್ ಕೇಳಿದ್ರಿ ಸಾಕ್ಷಿ. ಸೊ ಮೊದಲನೇದಾಗಿ ನಾನು ಕಾಲೇಜ್ ಬಗ್ಗೆ ಹೇಳಬೇಕು. ಎಲ್ಲೂ ಇಲ್ಲದ ಕಲ್ಲು ದೇವರ ಹುಡುಕಿದೆ ಕಲ್ಲು ಮಣ್ಣಿನ ಗುಡಿಯೊಳಗೆ ಅಂತ ಹೇಳ್ತಾರೆ. ಹಂಗೆ ನಾವು ಎಲ್ಲೆಲ್ಲೋ ಹುಡ್ಕೋತಾ ಹೋಗ್ತೀವಿ. ಆ್ಯಂಡ್ ನಾರ್ಮಲಾಗಿ ನಾವು ಒಂದು ಮಾತು ಹೇಳ್ತೀವಿ. ಸೊ ಬೇರೆ ಕಡೆ ಎಲ್ಲೆಲ್ಲೋ ಹುಡುಕ್ತಿರ್ತೀವಿ ನಾವು, ಎಲ್ಲಿ ಸಿಗಲ್ಲ ಅಲ್ಲಿ ಸಿಗಲ್ಲ ಅಂತ. ಆ ಥರ ನಮ್ಮಲ್ಲೇ ಇರೋ ಒಂದು ಕ್ವಾಲಿಟಿನ ಅಥವಾ ನಮ್ಮಲ್ಲೇ ಇರೋ ಒಂದು ಉತ್ತಮವಾದ ಸಂಸ್ಥೆನ ನಾವು ಎಲ್ಲೋ ಒಂದು ಕಡೆ ಮಿಸ್ ಮಾಡಿರ್ತೀವಿ. ಏನೋ ಒಂದು ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಮನೆ ಅಂಗಳದಲ್ಲಿ ಇರೋದು ನಮಗೆ ಗೊತ್ತಿರಲ್ಲ ನಾರ್ಮಲ್ ಆಗಿ. ಸೊ ಹಾಗೆ ನಮ್ಮೂರಲ್ಲಿ ಈ ಥರದ ಒಂದು ವಾತಾವರಣ. ಆ್ಯಂಡ್ ಈ ಕಾಲೇಜ್ ಬಗ್ಗೆ ನಾನು ಸ್ಪೆಷಲಿ ಹೇಳೋದಾದ್ರೆ, ಇಲ್ಲಿನ ಫೆಸಿಲಿಟೀಸ್ ಬಗ್ಗೆ ಹೇಳೋದಾದ್ರೆ, ನಾನು ಪ್ರಸ್ತುತವಾಗಿ MBA ಸೆಕೆಂಡ್ ಇಯರಲ್ಲಿ ಓದ್ತಿರೋದು. ಇಲ್ಲಿ ನಮಗಿರೋ ಫೆಸಿಲಿಟೀಸ್ಗಳಂತ ಹೇಳಿದ್ರೆ, ನಮಗೆ ಡಿಜಿಟಲ್ ಲೈಬ್ರರಿ ಇದೆ, ಆ್ಯಂಡ್ ಲ್ಯಾಬ್ ಇದೆ, ಕಂಪ್ಯೂಟರ್ ಲ್ಯಾಬ್ಸ್ ಇದಾವೆ, ಹಾಗಾಗಿ ಸ್ಮಾರ್ಟ್ ಕ್ಲಾಸಸ್ ಇದಾವೆ. ಆ್ಯಂಡ್ ಎಲ್ಲವೂ ಪ್ರತಿಯೊಂದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಸ್ಮಾರ್ಟ್ ಕ್ಲಾಸಸ್ ನಮಗೆ PPT ಪ್ರೆಸೆಂಟೇಷನ್ ಮಾಡೋಕ್ಕಾಗಿರ್ಬೋದು. ಸೊ ಮೇನ್ಲಿ ನಿಮಗೂ ಗೊತ್ತಿರುತ್ತೆ, ಹೌದು. MBA ಸ್ಟೂಡೆಂಟ್ಸ್ ಅಂದರೆ ಅವ್ರಿಗೆ ಮುಖ್ಯವಾಗಿ ಬೇಕಾಗಿರೋದು ಪ್ರೆಸೆಂಟೇಷನ್ ಸ್ಕಿಲ್ಸ್. ಸೊ ಕಮ್ಯುನಿಕೇಷನ್ ಸ್ಕಿಲ್ಸ್, ಅವ್ರು ಯಾವ ಥರ ಡೆಮಾನ್ಸ್ಟ್ರೇಷನ್ ಮಾಡ್ತಾರೆ. ಸೊ ಈ ಥರದ ಸ್ಕಿಲ್ಸ್ಗಳು ನಮ್ಮಲ್ಲಿ ಇಲ್ಲಿ ಸ್ಮಾರ್ಟ್ ಕ್ಲಾಸಸ್ ಇರೋದ್ರಿಂದ ನಾವು ಅದನ್ನು ಎದುರುಗಡೆ ಇರೋರಿಗೆ ಮುಕ್ತವಾಗಿ ವ್ಯಕ್ತಪಡಿಸೋಕೆ ಈಸಿ ಆಗುತ್ತೆ. ಆ್ಯಂಡ್ ನಮ್ಮಲ್ಲಿ ಡಿಜಿಟಲ್ ಲೈಬ್ರರಿ ಇದೆ. ಸೊ ಅಲ್ಲಿ ಎಲ್ಲ ಥರದ ಸಬ್ಜೆಕ್ಟ್ಸ್ ನಾಲೆಡ್ಜ್ ನಮಗೆ ಸಿಗುತ್ತೆ. ಲೈಕ್ MBA ಸ್ಪೆಷಲೈಸೇಷನ್ ಅಂತ ಬಂದಾಗ ಮಾರ್ಕೆಟಿಂಗ್ ಆಗಿರ್ಬೋದು, ಫಿನಾನ್ಸ್ ಆಗಿರ್ಬೋದು, HR ಆಗಿರ್ಬೋದು, ಅದೇ ರೀತಿ IT ಸಬ್ಜೆಕ್ಟ್ಸ್ ಬರುತ್ತೆ. IT ರಿಲೇಟೆಡ್ ಸಬ್ಜೆಕ್ಟ್, ಅದರ್ ರಿಲೇಟೆಡ್ ಬುಕ್ಸ್ಗಳು ಕೂಡ ನಮ್ಮಲ್ಲಿ ಇದಾವೆ. ಆ್ಯಂಡ್ ಡಿಜಿಟಲ್ ಸೋರ್ಸಸ್ ಕೂಡ ಇದಾವೆ. ಅದೇ ಥರ ನಮ್ಮ ಲ್ಯಾಬಲ್ಲಿ ಬಂದರೆ ಅಲ್ಲಿ ಎಲ್ಲ ಥರದ ಇವಾಗ ನಾವು ಪ್ರೆಸೆಂಟ್ಲಿ ಬಳಸೋ ಟೂಲ್ಸ್ಗಳಂತ ಏನು ಕರಿತೀವಿ ನಾವು, ಸಾಫ್ಟ್ವೇರ್ ಟೂಲ್ಸ್ ಅನ್ಬೋದು, ಪವರ್ BI, ಅಡ್ವಾನ್ಸ್ ಎಕ್ಸೆಲ್. ಸೊ ಈ ಥರದ ಅನೇಕ ಟೂಲ್ಸ್ಗಳಿದ್ದಾವೆ. ಈ ಥರದ್ದೆಲ್ಲ ಫೆಸಿಲಿಟೀಸ್ ಇದೆ. ನಾವು ಕಾಲೇಜಿಂದ ಹೊರಗಡೆ ನೋಡೋದಾದ್ರೆ ಅಲ್ಲಿ ಒಳ್ಳೆ ಪಾರ್ಕಿಂಗ್ ಫೆಸಿಲಿಟೀಸ್ ಇದೆ. ಹಾಗೆ ನಮ್ಮ ಕೆಫೆಟೇರಿಯಾ, ಕ್ಯಾಂಟೀನ್ ಏರಿಯಾ ಇದೆ. Okay. ಸೊ ಹುಡುಗರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಈ ಕಾಲೇಜನ್ನು ಚೂಸ್ ಮಾಡೋಕ್ಕೆ ಒಂದು ಉತ್ತಮವಾದ ವಾತಾವರಣ ಇಲ್ಲಿದೆ ಅಂತ ನಾನು ಹೇಳ್ಬೋದು ಸಾಕ್ಷಿ. ತುಂಬಾ ಚೆನ್ನಾಗಿ ನಮ್ಮ ಕಾಲೇಜ್‌ನ ಸೌಲಭ್ಯಗಳ ಬಗ್ಗೆ ಹೇಳಿದ್ರಿ ನೀವು. ಓಕೆ, ನಾಗರಾಜ್, ನಾನ್ ನಿಮ್ಗೆ ಕೇಳ್ಬೇಕಾಗಿದ್ದಂದ್ರೆ, ಇಲ್ಲಿನ ಶಿಕ್ಷಣ ಗುಣಮಟ್ಟ ಯಾವ ರೀತಿ ಅದ? ನಿಮ್ಮ ಅಭಿಪ್ರಾಯ ಏನು ಇದರ ಬಗ್ಗೆ? ಅಕ್ಕ, ಶಿಕ್ಷಣ ಗುಣಮಟ್ಟ ಅಂದ್ರೆ ಈಗ ಬೇರೆ ಕಾಲೇಜ್ ಕಡೆಯಿಂದ ನಾನು ಓದ್ ಬಂದಿರೋ ಎಲ್ಲ ಕಾಲೇಜ್ ಅಥವಾ ಸ್ಕೂಲ್ ನೋಡಿರೋ ಭಾಳ ಕಡೆ ನಾನು ಹೊಡ್ಸ್ಕೊಂಡಿದ್ದೀನಿ. ಇಲ್ಲಿ ಯಾವ ಟೀಚರ್ಸು ನಮಗೆ ಅಥವಾ ಲೆಕ್ಚರ್ಸ್ ಯಾರು ನಮಗೆ ಹೊಡೆದಿಲ್ಲ, ತಿಳಿಸಿ ಹೇಳ್ತಾರೆ.
ಮೇನ್ ನನಗೆ ಏನ್ ಅನ್ಸ್ತದ ಅಂದ್ರ ಶಿಕ್ಷಣ ಒಳಗ್ ಬರೀ ಹೊಡೆದ್ರ ಬಡದ್ರನೆ ನಂಗ ನಂಗ್ ಒಂದೊಂದ್ ಹುಡುಗರಿಗೆ ಮೆಂಟಲಿ ಡಿಪ್ರೆಷನ್ ಆಗ್ತಾರಕ್ಕ. ನನ್ನ ಫ್ರೆಂಡೇ ನೋಡಿ ಒಬ್ಬ ಕ್ಲಾಸ್ನಾಗ ಹೊಡ್ಸ್ಕೊಳ್ಳೋ ಒಮ್ಮೆ ಡಿಪ್ರೆಸ್ ಆಗಿ ಏನೇನೋ ಅವ್ರ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ತಾವ, ಇಶ್ಯೂ ಇರ್ತಾವ. ಒಬ್ಬೊಬ್ರು ನಾಜೂಕ್ ಇರ್ತಾರಕ್ಕ. ಖರೆ ಈ ಕಾಲೇಜ್ನಾಗ ಹಂಗಿಲ್ಲಕ್ಕ. ಪ್ರತಿಯೊಂದು ಟೀಚರ್ಸ್ ಬಂದ್ ಸಪೋರ್ಟಿವ್ ಮಾಡ್ತಾರಕ್ಕ. ಮತ್ತೆ ಏನೇ ನಿಮ್ಗೆ ಕ್ವಾಲಿಟಿ ಆಫ್ ಎಜುಕೇಶನ್ ಹೆಂಗೈತೆ ಅಂದ್ರಕ್ಕ, ಈಗ ಬೇರೆ ಕಾಲೇಜ್ ಕಡೆ ಏನೈತಿ, ಡೈರೆಕ್ಟ್ ಬೋರ್ಡ್ ಮ್ಯಾಗ ಬರ್ತಾರ, ಲೆಕ್ಚರ್ಸ್ಗಳು ಬರೀತಾರ, ಎಕ್ಸ್ಪ್ಲೇನ್ ಮಾಡ್ತಾರ, ಹೋಗ್ಬಿಡ್ತಾರ. ಇಲ್ಲಿ ಹಂಗಿಲ್ಲಕ್ಕ, ಡೈರೆಕ್ಟ್ ಬೋರ್ಡ್ ಡಿಸ್ಪ್ಲೇ, ಸ್ಮಾರ್ಟ್ ಡಿಸ್ಪ್ಲೇ ಐತಿ. ನಿಮ್ಗೆ ಕಂಪ್ಯೂಟರ್ನಾಗ ಪ್ರಾಕ್ಟಿಕಲ್ ಮಾಡಿಸ್ತಾರಕ್ಕ. ಎಲ್ಲಿ ಹೊರಗೆ ಫನ್ ಆಕ್ಟಿವಿಟಿ ಮಾಡ್ತಾರ, ಬಿಸ್ನೆಸ್ ರಿಲೇಟೆಡ್ ಪ್ರತಿಯೊಂದು ಟಾಪಿಕ್ದು ವಿಸ್ತರಣವಾಗಿ ಹೇಳ್ತಾರಕ್ಕ. ಹಿಂಗಾಗಿ ನಮ್ಗೆ ಎಜುಕೇಶನ್ ಕ್ವಾಲಿಟಿ ಒನ್ ಆಫ್ ದ ಬೆಸ್ಟ್ ಅನಿಸ್ತದಕ್ಕ. ಯಾಕಂದ್ರೆ ಬೇರೆ ಕಾಲೇಜಿನ ಕಂಪೇರ್ ಮಾಡಿದ್ರೆ. ಮತ್ತೆ ಇಲ್ಲಿ ಟೀಚರ್ಸ್ ಬಗ್ಗೆ ನಾನು ಹೇಳ್ಬೇಕಂದ್ರಕ್ಕ, ಟೀಚರ್ಸ್ ಭಾಳ ಸಪೋರ್ಟಿವ್ ಅದಾರ. ಅವರೆಲ್ಲ PhD ಹೋಲ್ಡರ್ಸ್ ಇರೋದ್ರಿಂದ ಅವ್ರು ಒಳಗಿನ ಮತ್ತು ಹೊರಗಿಂದ ನಾಲೆಜು ನಮ್ಗೆ ಜಾಸ್ತಿ ಕೊಡ್ತಾರಕ್ಕ. ಕೆಲವೊಂದಿಷ್ಟು ನಾನು ಗೌರಿ ಮ್ಯಾಮ್ ಅಂತ ಅದಾರಕ್ಕ, ಅವ್ರ ಕಡೆಯಿಂದ ನಾವು ಒಂದೆರಡು ಸೊಲ್ಯೂಷನ್ಸ್ ಇಸ್ಕೊಂಡಿನಿ, ನನ್ನ ಬಿಸ್ನೆಸ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು. ಹಿಂಗಾಗಿ ನನಗೆ ಬಿಸ್ನೆಸ್ನಾಗ ಗ್ರೋತ್ ಆಗ್ಯದ, ಅಥವಾ ನಂದು ವ್ಯಕ್ತಿ ನಿರ್ಮಾಣ ಕೂಡ ನಾನು ಬೆಳೆಸ್ಕೋಬಹುದು ನನ್ನಲ್ಲಿ ಅಂತ Correct. ಅನಿಸ್ತದಕ್ಕ ಇಲ್ಲಿ ಎಜುಕೇಶನ್. ತುಂಬಾ ಚೆನ್ನಾಗಿ ನಮ್ಮ ಕಾಲೇಜ್ನ ಶಿಕ್ಷಣ ಗುಣಮಟ್ಟದ ಬಗ್ಗೆ ಹೇಳಿದ್ರಿ ನೀವು. ಓಕೆ, ಮಲ್ಲಿಕಾರ್ಜುನ್, ಮುಂದಿನ ಪ್ರಶ್ನೆ ನಿಮ್ಗೆ ಕೇಳ್ತೀನಿ. ಈ ಕಾಲೇಜ್ನಲ್ಲಿ ತುಂಬಾ ತರಹದ ಆಕ್ಟಿವಿಟೀಸ್ ಅಂದ್ರೆ ಚಟುವಟಿಕೆಗಳು ನಡೀತದ. ಸೊ ಈ ಆಕ್ಟಿವಿಟೀಸ್ ಚಟುವಟಿಕೆಗಳು ನಮ್ಮ ಸ್ಟೂಡೆಂಟ್ಸಿಗೆ ಯಾವ ರೀತಿ ಯೂಸ್ಫುಲ್ ಆಗ್ತದ, ಅವ್ರ ಪರ್ಸನಾಲಿಟಿ ಡೆವಲಪ್ ಮಾಡಕ್ ಹೆಂಗ್ ಹೆಲ್ಪ್ ಆಗ್ತದ ಅಂತ ಹೇಳ್ಬೇಕು ನೀವು. ನಮ್ ಕಾಲೇಜ್ದಾಗ ಇವತ್ತ ಬಹಳಷ್ಟು ಚಟುವಟಿಕೆಗಳನ್ನು ಇದು ಮಾಡ್ತಾರೆ, ಕಂಡಕ್ಟ್ ಮಾಡ್ತಾರೆ. ಯಾವ ರೀತಿಯಾದ ಚಟುವಟಿಕೆಗಳು conduct ಸ್ಪೋರ್ಟ್ಸ್ ಮಾಡ್ತಾರೆ? ಆಕ್ಟಿವಿಟಿಗಳಾಗ್ಲಿ, ಆಮೇಲೆ ಸಾಫ್ಟ್ವೇರ್ ಬೇಸ್ಡ್ ಇದು ಆಗ್ಲಿ, ಥಿಂಗ್ಸ್ ಆಗ್ಲಿ, ಆಮೇಲೆ ಮತ್ತ ಎಜುಕೇಶನ್ ಪರ್ಪಸ್ ಮತ್ತ ವಿಡಿಯೋಸ್ ಆಕ್ಟಿವಿಟೀಸ್ ತೋರಿಸ್ತಾರ. ಆಮೇಲೆ ವೆಲ್ ಕ್ರಿಯೇಟಿಂಗ್ ಅದಾದ ನಂತರ ಮತ್ತ ಇದು ಇಂಡಸ್ಟ್ರಿಯಲ್ ವಿಸಿಟ್ ಮಾಡಿಸ್ತಾರ. Okay. ಹೀಗಾಗಿ ನಾವು ಇವನ್ನೆಲ್ಲ ರಿಲೇಟ್ ಮಾಡ್ಕೊಂಡು ಕಲಿಯಾಕ ನಮಗ್ ಸಾಧ್ಯವಾಗುತ್ತೆ, ಈಸಿ ಆಗುತ್ತೆ. ಸೊ ಇದು ಎಲ್ಲ ಆಕ್ಟಿವಿಟೀಸ್ ನಿಮ್ಮ ಹಾ. ಕಾನ್ಫಿಡೆನ್ಸ್ ಹೆಚ್ಚು ಮಾಡ್ತದೆ. ಕಾನ್ಫಿಡೆನ್ಸ್ ಹೆಚ್ಚು ಮಾಡುತ್ತೆ. ಮತ್ತೆ ಇವೆಲ್ಲ ಮಾಡೋದ್ರಿಂದ ಮತ್ತೆ ಇವೆಂಟ್ಸ್ ಜಾಸ್ತಿ ಆಗಿ ನಮ್ಗೆ ಪಾರ್ಟಿಸಿಪೇಟ್ ಮಾಡಕ್ ಸಿಗ್ತದ. ಹ್ಮ್. ಆಮೇಲೆ ಅವು ಆಗೋಣ ನಮ್ಗ ಅಲ್ಲೆಲ್ಲ ಮಾತಾಡೋಣ. ಆಮೇಲೆ ಹಿಂಗ್ ನಮ್ಗ ಕಮ್ಯುನಿಕೇಶನ್ ಧೈರ್ಯ ಸ್ಕಿಲ್ಸ್ ಇಂಪ್ರೂವ್ ಆಗ್ತಾವ. Improve ಆಗ್ತದೆ. ಮತ್ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗ್ತದ. ಮತ್ತೆ ಸ್ಟೇಜ್ ಫಿಯರ್ ಕಡಿಮೆ ಆಗ್ತದ. ಇವೆಲ್ಲ ಹಿಂಗ ಆಗೋಣ ಸಾಧ್ಯತೆ ಆಗೋದು. ಬಿಸ್ನೆಸ್ ಒಳಗ್ ನಮ್ಗೆ ಜಾಸ್ತಿ ಇಂಪಾರ್ಟೆಂಟ್ ಮತ್ತೆ ಇದು ಆಗ್ತದೆ, ಈಸಿ ಸೊ ಆಗ್ತದೆ. ನೀವು ಇಲ್ಲಿ ಬಂದ್ಮೇಲೆ ಪ್ರೆಸೆಂಟೇಷನ್ಸ್ ಆಕ್ಟಿವಿಟೀಸ್ ಮಾಡಿದ್ದೀರಿ. ಹೌದು ಮಾಡಿದ್ವಿ. ಸೊ ಅದ್ ಹೆಂಗ್ ನಿಮ್ಗೆ ಹೆಲ್ಪ್ ಆಗಿದೆ? ಅದು ನಮ್ಗೆ ಈಗ ಸ್ಟೇಜ್ ಮೇಲೆ ಫಿಯರ್ ಹೋಗಿಸ್ತದೆ, ಮತ್ತು ನಮ್ ಕಾನ್ಫಿಡೆನ್ಸ್ ಬರುತ್ತೆ, ಕಮ್ಯುನಿಕೇಶನ್ ಸ್ಕಿಲ್ಸ್ ಇಂಪ್ರೂವ್ ಆಗ್ತಾವ. ಮತ್ತೆ ಆಮೇಲೆ ನಾವು ಓಪನ್ ಅಪ್ ಆಗ್ತೀವಿ ಸ್ಟೇಜ್ ಮೇಲೆ ಆಡಿಯನ್ಸ್ ಜೊತೆಗೆ. ಹೀಗಾಗಿ ಇವೆಲ್ಲ. ಆಮೇಲೆ ಬಿಸ್ನೆಸ್ ಯಾವ್ದು ಬಿಸ್ನೆಸ್ ಮಾಡಕ್ ಹೋದ್ರು ನಾವು ಓಪನ್ ಅಪ್ ಆಗ್ಬೇಕು ಕಸ್ಟಮರ್ಸ್ ಅವ್ರ ಕನ್ಸ್ಯೂಮರ್ಸ್ ಜೊತೆಗೆ. Correct. ಹೀಗಾಗಿ ನಮ್ಗೆ ಅವೆಲ್ಲ ಈಸಿ ಆಗ್ತಾವ. ಸೊ ಅವ್ರಿಗೆಲ್ಲ ಫೇಸ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ. ಇವೆಲ್ಲ ಚಾಲೆಂಜ್ ಫೇಸ್ ಮಾಡಕ್ ನಮ್ಗೆ ಇವೆಲ್ಲ ಹೆಲ್ಪ್ ಆಗ್ತವೆ. ಓಕೆ, ವೆರಿ ನೈಸ್. ಸೊ ಸಿದ್ಧಾರ್ಥ್ ಅವ್ರೆ, ನೀವು ಇಲ್ಲಿ ಇಷ್ಟ ದಿನ ಓದಿರಿ. ಸೊ ನೀವು ಇಷ್ಟ ದಿನ ಓದಿರಿ, ಒಂದೇ ಮಾತಿನಲ್ಲಿ ನಿಮ್ಮ ಅನುಭವ ಹೇಳ್ಬೇಕಂದ್ರೆ ಏನ್ ಹೇಳ್ತೀರಿ? ನಾರ್ಮಲ್ ಆಗಿ ನಾವು ಒಂದು ಮಾತು ಹೇಳ್ತಿರ್ತೀವಿ, ಏನೇನೋ ಕಂಡ ಮೇಲು ನಮ್ಮೂರೇ ನಮಗೆ ಮೇಲು ಅಂತ. ಹಂಗೆ ನಾನು ತುಂಬಾ ಸಲ ಎಲ್ಲಾ ಕಡೆ ಹೋಗಿ ಬಂದೆ. ಇವನ್ ಧಾರವಾಡಲ್ಲಿ ಹೋಗಿದ್ದೆ, ಓದಿದ್ದೆ, ಬೀದರಲ್ಲಿ ಓದಿದ್ದೆ, ಮೂಡ್ಬಿದ್ರಿಗೆ ಹೋಗಿ ಬಂದೆ, ಬೆಂಗಳೂರಲ್ಲಿ ಹೋಗಿದ್ದೆ. ಸೊ ಎಲ್ಲಾ ಕಡೆ ಹೋದ್ಮೇಲೆ ನನ್ನ ಊರಿನ ವಾತಾವರಣ ಅಂದ್ರೆ ನಾನು ಮೂಲತಃ ಬಿಜಾಪುರದವನು. ಸೊ ಇದು ಏನೋ ನನಗೊಂಥರ ಅಟ್ಯಾಚ್ ಆಯ್ತು. ಬಹುಶಃ ನಾನು ಈ ಊರಿನವನು ಅಂತಾನೋ ಅಥವಾ ಈ ಕಾಲೇಜ್ ನನ್ನ ಊರಲ್ಲಿ ಇದೆಯಾ ಅಂತಾನೋ ಗೊತ್ತಿಲ್ಲ, ಬಟ್ ನನಗೆ ತುಂಬಾ ಹತ್ರ ಆಯ್ತು, ಮನಸ್ಸಿಗೆ ಹತ್ರ ಆಯ್ತು. ಅಂಡ್ ಇಲ್ಲಿ ಬಂದಾಗ ಪ್ರತಿ ಸಲ ಪ್ರತಿಯೊಂದನ್ನ ಮನಸ್ಸು ಕೊಟ್ಟು ಕಲಿಬೇಕಂತ ಅನಿಸ್ತಿರುತ್ತೆ. ಅಂಡ್ ಸ್ಪೆಷಲಿ ಕಾಲೇಜ್ ಬಗ್ಗೆ ಹೇಳೋದಾದ್ರೆ ಅಥವಾ ನಮ್ಮ ಟೀಚರ್ಸ್ ಬಗ್ಗೆ ಹೇಳೋದಾದ್ರೆ ತುಂಬಾ ವೆಲ್ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟೀಸ್ ಇದ್ದಾರೆ. ಎಲ್ಲರೂ PG ಸ್ಕಾಲರ್ಸ್ ಇದ್ದಾರೆ. ಅಂಡ್ ತುಂಬಾ ಜನ ಇದ್ದಾರೆ. ನಮ್ಮ ಡೈರೆಕ್ಟರ್ ವಾಣಿಶ್ರೀ ಮೇಡಮ್ ಅಂತ ಆಗಿರ್ಬೋದು, ಗೌರಿ ಮೇಡಮ್ ಆಗಿರ್ಬೋದು, ಲಕ್ಷ್ಮಣ್ ಸರ್, ರವಿ ಸರ್, ವಿನಯ್ ಸರ್ ಅಂತ ಇದ್ದಾರೆ, ಗಂಗಾಧರ್ ಸರ್ ಅಂತ ಇದ್ದಾರೆ. ಸೊ ಎಲ್ಲರೂ ವೆಲ್ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟೀಸ್. ಅಂಡ್ ಒಬ್ಬೊಬ್ಬರ ಒಂದೊಂದು ಸಬ್ಜೆಕ್ಟ್ಸ್ ಅಲ್ಲಿ ಕೂಡ ಹೆಚ್ಚಿನ ಒಂದು ಪ್ರಬುದ್ಧತೆ ಅಂತ ನಾವೇನು ಹೇಳ್ತೀವಿ, ಅಥವಾ ಆ ಸಬ್ಜೆಕ್ಟ್ಸ್ ಅಲ್ಲಿ ಅವರು ಡೀಪ್ ನಾಲೆಡ್ಜ್ ಅಂತ ಏನು ಹೇಳ್ತೀವಿ, ಅದೆಲ್ಲರಿಗೂ ಇದೆ. ಸೊ ಮಾರ್ಕೆಟಿಂಗ್ ಅಂತ ಬಂದಾಗ ಡಿಜಿಟಲ್ ಮಾರ್ಕೆಟಿಂಗ್ ಆಗಿರ್ಬೋದು, ಅಥವಾ ನಾವು ರೂರಲ್ ಮಾರ್ಕೆಟಿಂಗ್ ಅಂತ ಏನು ಕರಿತೀವಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಮಾರ್ಕೆಟಿಂಗ್ ಬಗ್ಗೆ ನಮಗೆ ಡೀಪ್ ನಾಲೆಡ್ಜ್ ಸಿಗುತ್ತೆ. ಅಂಡ್ ಫಿನಾನ್ಸ್ ಅಂತ ಬಂದಾಗ ಅಂಡ್ ಫಿನಾನ್ಸ್ ಅನಾಲಿಟಿಕ್ಸ್ ಆಗಿರ್ಬೋದು, HR ಅನಾಲಿಸ್ಟಿಕ್ ಆಗಿರ್ಬೋದು. ಸೊ ಈ ತರ ಪ್ರತಿಯೊಂದು ಒಬ್ಬ ವಿದ್ಯಾರ್ಥಿ ಹೊರಗಡೆ ಇಲ್ಲಿಂದ ಕಾಲೇಜಿಂದ ಹೊರಗಡೆ ಹೋದ್ಮೇಲೆ ಅವ್ನು ಯಾವ ತರ ಸಮಾಜವನ್ನು ಫೇಸ್ ಮಾಡ್ಬೋದು, ಸೊ ಅವ್ನು ಯಾವ ತರ ಸರ್ವೈವ್ ಮಾಡ್ಬೋದು, ಸೊ ಎಲ್ಲವೂ ಅವನಿಗೆ ಇಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಅಂಡ್ ಈ ಕಾಲೇಜ್ ಕೇವಲ ಒಂದು ವಿದ್ಯಾರ್ಥಿ ತರ ನೋಡೋದಿಲ್ಲ, ಅವನ ಒಂದು ಮನೆಯ ಮಗು ಅಥವಾ ಆ ಒಂದು ವಾತಾವರಣದ ಅಥವಾ ಒಂದು ಫ್ಯಾಮಿಲಿಯ ಮಗು ತರ ಟ್ರೀಟ್ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ಯಾವುದೇ ಒಂದು ಕ್ವಶನ್ಸ್ ಆಗಿರ್ಬೋದು, ಒಂದು ಸಿಲಿ ಕ್ವಶನ್ಸ್ ಅಂತ ನಾವು ಏನು ಹೇಳ್ತಿರ್ತೀವಿ, ನಮಗೆ ಗೊತ್ತಿರಲ್ಲ, ತುಂಬಾ ಕಾಮಿಡಿ ತರ ಇರುತ್ತೆ ಕ್ವಶನ್ಸ್, ಬಟ್ ಆ ಡೌಟ್ನು ನಾವು ಕೇಳಿದಾಗ ಅದನ್ನ ತುಂಬಾ ಡೀಪ್ ಅಂದ್ರೆ ಟೈಮ್ ತಗೊಂಡು ಸೊ ತುಂಬಾ ಈಸಿಯಾಗಿ ನಮ್ಮ ಟೀಚರ್ಸ್ ಕ್ಲಿಯರ್ ಮಾಡ್ತಾರೆ. ಸೊ ನಾನು ನಾರ್ಮಲ್ ಆಗಿ ಒಂದೇ ಮಾತಿನಲ್ಲಿ ನಮ್ಮ ಕಾಲೇಜ್ ಹೇಳ್ಬೋದಾದ್ರೆ, ಸೊ ಒಬ್ಬ ವ್ಯಕ್ತಿಯನ್ನ ಒಂದು ಕಲ್ಲನ್ನ ಮೂರ್ತಿಯಾಗಿ ಹೊರಗಡೆ ಮಾಡಿ ಕಳಿಸುತ್ತೆ. ಸೊ ಆ ಮೂರ್ತಿ ಜನರಿಂದ ಪೂಜಿಸಲ್ಪಡುತ್ತೆ. ಸೊ ಒಂದು ಗೌರವ ಸಿಗುತ್ತೆ ಅಂತ ನಾನು ಒಂದ್ ಮಾತಲ್ಲಿ ಹೇಳ್ಬೋದಾದ್ರೆ ಹೇಳ್ಬೋದು. ಬಹಳ ಚೆನ್ನಾಗಿ ಹೇಳಿದ್ರಿ ಕಾಲೇಜ್ ಬಗ್ಗೆ. ಸೊ ಈಗ ಎಲ್ರಿಗೂ ಒಂದು ಕಾಮನ್ ಆಗಿ ನಾ ಕ್ವೆಶನ್ ಕೇಳ್ತೀನಿ. ಸೊ ಒಬ್ರೊಬ್ರಾಗಿ ಆನ್ಸರ್ ಮಾಡ್ರಿ. ಫಸ್ಟ್ ನಾಗರಾಜ್, ಯು ಆನ್ಸರ್. ಈ ಕಾಲೇಜ್ ಬಗ್ಗೆ ಈಗ ನಿಮ್ ಫ್ರೆಂಡ್ಸ್ ಇರ್ತಾರೆ, ಬೇರೆ ಬೇರೆ ಫ್ರೆಂಡ್ಸ್ ಇರ್ತಾರ. ಸೊ ಈ ಕಾಲೇಜ್ ಬಗ್ಗೆ ನಿಮ್ಗೆ ರೆಕಮೆಂಡ್ ಮಾಡ್ಬೇಕು ಅನ್ಸ್ತಾ?
ಅಕ್ಕ ಕಾಲೇಜ್ ನಾನೇ ಇನ್ನೊಬ್ರು ರೆಕಮೆಂಡ್ ಮಾಡಿದ್ಕೆ ಕಾಲೇಜ್ ಚೂಸ್ ಮಾಡೀನಕ್ಕ. ಓಕೆ. ಕಾಲೇಜ್ ಈಗ ನೋಡಕ್ಕ ಭಾಳಷ್ಟು ಜನ ಭಾಳಷ್ಟು ಕಾಲೇಜಸ್ ರೆಕಮೆಂಡೇಶನ್ ಮಾಡ್ತಾರ. ನಂಗೆ ಪರ್ಟಿಕ್ಯುಲರ್ ಆಗಿ ಬಿಜಾಪುರದು BBA ಅಥವಾ ಬಿಸ್ನೆಸ್ ರಿಲೇಟೆಡ್ ಏನೋ ಎಜುಕೇಶನ್ ಪರ್ಪಸ್‌ನಿಂದ ಬಿಸ್ನೆಸ್ ಅಲ್ಲಿ ಎಜುಕೇಶನ್ ಮುಂದುವರ್ಸ್ಬೇಕಂದ್ರೆ ಭಾಳಷ್ಟು ಜನ ನನ್ಗೆ ಇದೇ ASP ಕಾಲೇಜಿಗೆ ಪರ್ಟಿಕ್ಯುಲರ್ಲಿ ಹೋಗಂತ. ಈಗ ನಾ ಹೊರಗೆ ನನ್ನ ಫ್ರೆಂಡ್ಸ್ ಅಕ್ಕ ಒಬ್ರು 30-35 ಇಯರ್ಸ್ ಏಜ್‌ದು ಅಂಕಲ್ಸ್ ಅದಾರಕ್ಕ. ಅಂಕಲ್ಸ್ ಅಲ್ಲ, ನನ್ನ ಅಣ್ಣ ಅಥವಾ ಏನೋ ಒಂದು ಅನ್ಬೋದು ಅವರಿಗೆ. ಈಗ ಅವರೆಲ್ಲ ನನಗೆ ಅಂದ್ರಕ್ಕ ಅವ್ರು ಭಾಳಷ್ಟು ಜನ ಈಗ 7-8 ಮಂದಿ ಅಕ್ಕ ನನ್ನ ಫ್ರೆಂಡ್ಸ್, ಅವರೆಲ್ಲ ಈಗ ಇಲ್ಲಿದಿಂದೇ ಪಾಸ್ ಔಟ್ ಆಗ್ಯಾರ. ಇಲ್ಲಿದಿಂದ MBA ಅವರೆಲ್ಲ ಏನ್ ಮಾಡ್ಯಾರಕ್ಕ, ಇಲ್ಲಿದ ಇನ್ಫ್ಲೂಯೆನ್ಸ್ ಹಿಡಿದು ಅವ್ರಿಗೆಲ್ಲ ನೌಕರಿ ಹತ್ತಿದ್ಲಿಂದ ಅವ್ರು ಹೊರಗೆಲ್ಲ ಏನ್ ಮಾಡಾಕರಕ್ಕ, ಈಗ ಡಿಸ್ಟ್ರಿಬ್ಯೂಷನ್ ತೊಗೊಂಡ್ರು ಒಂದೊಂದು ಕಂಪ್ನಿದವ್ರು. ಹಿಂಗಾಗಿ ಇಲ್ಲಿ ಕಾಲೇಜ್ ನಾ ಏನಂತೀನಕ್ಕ, ಇಲ್ಲಿ ಬಂದ್ರೆ ಅಪರ್ಚುನಿಟೀಸ್ ಭಾಳ ಅದಾವ ನಿಮಗೆ. ನೀವು ಪ್ರತಿಯೊಂದು ಒಂದೊಂದು ಹೆಜ್ಜೆಗೂ ನಿಮ್ಗೆ ಅಪರ್ಚುನಿಟೀಸ್ ಅದಾವೆ. ಈಗ ನಾವೇ ಭಾಳಷ್ಟು ಇವೆಂಟಿಗೆ ಪಾರ್ಟಿಸಿಪೇಟ್ ಮಾಡೇವು. ಬಾಗಲಕೋಟೆ, ಹುಬ್ಳಿ, ಬ್ಯಾಂಗ್ಳೂರ್, ಈ ಥರ ಮುಂಬೈ, ಮಹಾರಾಷ್ಟ್ರ, ಸಾಂಗ್ಲಿ ಈಗೆಲ್ಲ ಈ ಥರ ಎಲ್ಲ ನಾವು ಹೊರಗೆ ಹೋಗ್ತೇವಕ್ಕ. ಈಗ ಏನೋ ಒಂದು ಕಲೀಲಿಕ್ಕೆ ಸಿಗ್ತದೆ ನಿಮಗೆ. ಒಂದೇ ಕಡೆ ಅಂತೂ ಕುಂಡ್ರಂಗಿಲ್ಲ ನೀವು. ಹೊರಗೆ ದುನಿಯಾ ನೀವು ನೋಡ್ಬೋದು ಅಂತ ಹೇಳ್ಬೋದು. ಅದಕ್ಕೆ ಹಿಂಗಾಗಿ ನಾವು ಏನು ಮುಜುಗರ ಇಲ್ಲಕ್ಕ ಎಲ್ಲರಿಗೆ ಹೇಳಕ್ಕ. ನಮ್ಮ ಕಾಲೇಜ್ ಹೆಮ್ಮೆಯಿಂದ ಹೇಳ್ತೇವೆ, ನಮ್ಮ ಕಾಲೇಜ್ ಚಲೋ ಐತಿ, ನೀವು ಬರ್ರಿ ಇಲ್ಲಿ ಅಡ್ಮಿಷನ್ ತಗೋರಿ. ಒಂದು ಬ್ರೈಟ್ ಫ್ಯೂಚರ್ ಬೇಕಂದ್ರೆ ನಿಮ್ಗೆ ಈ ಕಾಲೇಜ್ ಸೇಫ್ ಅಂತ ಅಂತೇನಕ್ಕ. ನಾವು ಇಲ್ಲೇ ನೀವು ಇದು ಕಲಿಬೇಕಂದ್ರೆ. ಓಕೆ. ನಿಮ್ಮ ಅಭಿಪ್ರಾಯ, ನೀವ್ ಯಾಕೆ ಈ ಕಾಲೇಜ್ನ ಬೇರೆಯವರಿಗೆ ರೆಕಮೆಂಡ್ ಮಾಡಕ್ ಇಷ್ಟಪಡ್ತೀರಿ? ಯಾಕಂದ್ರೆ ಈ ಕಾಲೇಜ್ ಒಳಗ ಈಗ ನಮ್ಗೆ ಎಲ್ಲಾ ತರ ನಮ್ಗೆ ಏನೇನ್ ಬಿಸ್ನೆಸ್ಸಿಗೆ ಹೆಲ್ಪ್ ಆಗತ್ತೋ ಅಥವಾ ಲೈಫ್ ನಲ್ಲಿ ಏನೇ ಹೆಲ್ಪ್ ಆಗಬೇಕು ಅವೆಲ್ಲ ನಾವು ಕಲಿಯಕ್ ಸಿಗ್ತದೆ. ಹ್ಮ್. ಅದಾದ್ಮೇಲೆ ನಮಗ ಮತ್ತೆ ಎಕ್ಸ್ಪೀರಿಯನ್ಸ್ ಸಿಗತ್ತೆ. ಮತ್ತೆ ಹೀಗೆ ಹ್ಯಾಗ್ ಮಾಡ್ಬೇಕು, ಚಾಲೆಂಜಸ್ ಹೆಂಗ್ ಫೇಸ್ ಮಾಡ್ಬೇಕು ಹೀಗೆಲ್ಲ. ಆಮೇಲೆ ನಾವೆಲ್ಲ ಇವೆಂಟ್ಸ್ ಕಾಂಪಿಟೇಷನ್ಸ್ ಅದು ಹೋಗಾಕ ಮತ್ ಅದು ನಮ್ದು ಇದು ಯೂಸ್ ಮಾಡ್ತೈತಿ. ಕಾನ್ಫಿಡೆನ್ಸ್ ಇನ್ಕ್ರೀಸ್ ಮಾಡ್ತೈತಿ. ಅದು ಕಾನ್ಫಿಡೆನ್ಸ್ ಇನ್ಕ್ರೀಸ್ ಮಾಡೋದ್ರಿಂದ ಮತ್ ನಾವು ಚಾಲೆಂಜಸ್ ಫೇಸ್ ಮಾಡಕ್ ಮತ್ತೆ ಜಾಸ್ತಿ ಕಲಿತೀವಿ. ಹೀಗಾಗಿ ನಮ್ಗೆ ಅನುಕೂಲ ಆಗ್ತದೆ. ಓಕೆ. ಸಿದ್ಧಾರ್ಥ್? ಓಕೆ ಸಾಕ್ಷಿ, ಒಂದೇ ಮಾತಲ್ಲಿ ಹೇಳೋದಾದ್ರೆ ಇದು ಬರೀ ಥೆರಾಟಿಕಲ್ ಅಲ್ಲ, ಇಲ್ಲಿ ಪ್ರಾಕ್ಟಿಕಲ್ ನಾಲೆಡ್ಜ್ ಕೂಡ ಸಿಗುತ್ತೆ. ಇಲ್ಲಿಂದ ಕಲಿತು ಹೊರಗಡೆ ಹೋದ್ಮೇಲೆ ಅವ್ರ ಲೈಫ್ನ ತುಂಬ ಈಸಿಯಾಗಿ ಲೀಡ್ ಮಾಡ್ಬೋದು ಅಥವಾ ಸರ್ವೈವ್ ಮಾಡ್ಬೋದು. ಯಾವುದೇ ಆಗಲಿ ಅವ್ರ ಟಫ್ ಸಿಚುವೇಶನ್ಸ್ ಕೂಡ ತುಂಬ ಈಸಿಯಾಗಿ ಫೇಸ್ ಮಾಡ್ತಾರೆ. ಸೊ ನಾ ಇಲ್ಲಿ ಬರೋ ಎಲ್ಲ ವಿದ್ಯಾರ್ಥಿಗಳಿಗೆ ಅದನ್ನೇ ಹೇಳೋದು, ನೀವು ಬರೀ ಥೆರಾಟಿಕಲ್ ನಾಲೆಡ್ಜನ್ನ ನೀವು ಕಲಿತು ಮುಂದೇನು ಮಾಡಬೇಕು ಮತ್ತೇನು ಮಾಡಬೇಕು ಅನ್ನೋದಕ್ಕಿಂತ ಇಲ್ಲಿ ಬಂದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ನಾಲೆಡ್ಜ್ ಕಲೀರಿ. ಇಲ್ಲಿ ತುಂಬ ಆಪರ್ಚುನಿಟೀಸ್ ಇದ್ದಾವೆ. ನಾವು ಪ್ರತಿ ವರ್ಷ ಇಂಡಸ್ಟ್ರಿಯಲ್ ವಿಸಿಟ್ಸ್ ಹೋಗ್ತಿರ್ತೀವಿ ಆ್ಯಂಡ್ ಅಲ್ಲಿ ನಮಗೆ ಪ್ರಾಕ್ಟಿಕಲ್ ಎಕ್ಸ್ಪೋಸರ್ಸ್ ಸಿಗ್ತಿರ್ತಾವೆ. ಸೊ ಮತ್ತು ಪ್ರತಿಯೊಂದು ಟೂಲ್ಸ್ ಆಗಿರ್ಬೋದು, ನಾನು ಆವಾಗಲೇ ಹೇಳಿದೆ IT ರಿಲೇಟೆಡ್ ಸಬ್ಜೆಕ್ಟ್ಸ್ ಅಂತ ಹೇಳ್ತೀವಿ. ತುಂಬ ಕೋರ್ಸ್ಗಳಿದ್ದಾವೆ, ಪವರ್ BI ಅಂತ ಬರುತ್ತೆ, ಟ್ಯಾಬ್ಲು, ಇವೆಲ್ಲ ನಮಗೆ ಪ್ರಾಕ್ಟಿಕಲ್ ವರ್ಲ್ಡಲ್ಲಿ ತುಂಬಾ ಯೂಸ್ ಆಗ್ತಿರುತ್ತೆ. ಬಿಕಾಸ್ ಒಬ್ಬ HR ಆಗಿರ್ಬೋದು ಅಥವಾ ಇವನ್ ಮಾರ್ಕೆಟಿಂಗ್ ಯಾವುದೇ ಒಂದು ಫೀಲ್ಡ್ನ ತಗೊಂಡಾಗ ಈ ಬೇಸಿಕ್ ಟೂಲ್ಸ್ ಏನಾಗಿರುತ್ತೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನೆಲ್ಲ ನಮ್ಮ ಟೀಚರ್ಸ್ ತುಂಬಾ ನೀಟಾಗಿ ಹೇಳ್ಕೊಡ್ತಾರೆ. ಸೊ ಈ ಥರ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಎಜುಕೇಷನ್ ಇಲ್ಲಿ ಸಿಗೋದ್ರಿಂದ ಎಲ್ಲೋ ಹುಡ್ಕಾಡ್ಕೊಂಡು ಹೋಗೋ ಬದಲು ಇಲ್ಲಿ ಬಂದು ನೀವು ತಗೊಳ್ಳೋದ್ರಿಂದ ನಿಮಗೆ ಈಸಿ ಆಗುತ್ತೆ. ಆ್ಯಂಡ್ ಸುಮ್ಮನೆ ಎಲ್ಲೆಲ್ಲೋ ಹೋಗಿ ಖರ್ಚು ಮಾಡೋದಕ್ಕಿಂತ ಇಲ್ಲಿ ನಮ್ಮೂರ ಜೊತೆ ಇದ್ಕೊಂಡು ಕಲಿಯೋದು ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತೇನೆ. ಆ್ಯಂಡ್ ಥ್ಯಾಂಕ್ ಯು ಸಿದ್ಧಾರ್ಥ್. ಸೊ ನೀವು ನೋಡ್ಬೋದು, ಈ ಕಾಲೇಜಿನ ವಿದ್ಯಾರ್ಥಿಗಳು ಅವರ ಅಭಿಪ್ರಾಯಗಳನ್ನ ಹಂಚ್ಕೊಂಡ್ರು ನಮ್ಮ ಜೊತೆ. ಈ ಕಾಲೇಜಿನ ಶಿಕ್ಷಣ ಗುಣಮಟ್ಟ ಹೆಂಗದ, ಇಲ್ಲಿ ಏನೇನ್ ಸೌಲಭ್ಯಗಳಿದಾವು, ಇದು ಫ್ಯೂಚರಲ್ಲಿ ಸ್ಟೂಡೆಂಟ್ಸಿಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಹೆಂಗ್ ಮಾಡ್ತದ, ಅವ್ರ ಕಾನ್ಫಿಡೆನ್ಸ್ ಹೆಂಗ್ ಇನ್ಕ್ರೀಸ್ ಮಾಡ್ತದ, ಈ ಜಗತ್ನಲ್ಲಿ ಸ್ಟೂಡೆಂಟ್ಸ್ ತಾವು ಹೆಂಗ್ ಪ್ರೆಸೆಂಟ್ ಮಾಡ್ಕೋಬಹುದು. ಈಗ ನಾಳೆ ಕಂಪನೀಸ್ಗೆ ಹೋದ್ರೆ ಇಂಟರ್ವ್ಯೂಸ್ ಕೊಡ್ಬೇಕು. ಸೊ HR ಫೇಸ್ ಮಾಡ್ಬೇಕಾಗ್ತದ. ಸೊ ಅದಕ್ಕೆಲ್ಲ ಡಿಫ್ರೆಂಟ್ ಆಕ್ಟಿವಿಟೀಸ್ ಇಲ್ಲಿ ಕಂಡಕ್ಟ್ ಮಾಡ್ತಾರೆ. ಸೌಲಭ್ಯಗಳು ತುಂಬಾ ಅದ. ಆಮೇಲೆ ಫ್ಯಾಕಲ್ಟಿ ಕೂಡ ಅದ್ಭುತವಾಗಿ ಟೀಚಿಂಗ್ ಕೂಡ ಅದ ಇಲ್ಲಿ. ಸೊ ಒಂದೇ ಮಾತನಾಗ ಹೇಳ್ಬೇಕಂದ್ರೆ ASP ಕಾಲೇಜ್ ಬಹಳ ಉತ್ತಮ ಅದ ಸ್ಟೂಡೆಂಟ್ಸಿಗೆ. ಸೊ ಥ್ಯಾಂಕ್ ಯು, ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸಾಕ್ಷಿ. ಥ್ಯಾಂಕ್ ಯು. ನಮಸ್ತೆ.